ನೋಡಿ, ಇವತ್ತು ಡೇಟು 7 ಜನವರಿ 2026. ಒಂದು ವಿಡಿಯೋ ಹರಿದಾಡ್ತಿದೆ. ಇದನ್ನ ತೋರಿಸ್ಕೊಂಡೆ ನಾನು ಮಾತಾಡಬೇಕು. ನೋಡಿವ್ರಂತೆ. ನೋಡಿ, ಇದೊಂದು ವಿಡಿಯೋ ನನ್ನ ಪ್ರಕಾರ ಈ ಸ್ಪಾಟ್ ನೋಡ್ತಿದ್ರೆ ನಾಗರಬಾವಿ ಮಾಳಗಳಾಗಿನ್ನ ಬಿಫೋರ್ ನಾಗರಬಾವಿ ಅಂದರೆ ಈ ಘಟನೆ ನಡೆದಿದೆ ಅಂತ ನಾನು ಅನ್ಕೊಂತೀನಿ. ಅದರಲ್ಲಿ ಟ್ರಾಫಿಕ್ ಪೊಲೀಸರು ಹೇಳ್ತಾರೆ, ನೋಡಪ್ಪ, ನನಗೆ ಪಬ್ಲಿಕ್ಗೆ ತೊಂದರೆ ಆಗುತ್ತೆ, ಈ ಸಮಸ್ಯೆಯಲ್ಲಿ ಮಾಡ್ಕೊಂಬೇಡ ಅನ್ನೋ ರೀತಿಯಲ್ಲಿ ಅವರ ಒಂದು ಇಂಟೆನ್ಷನಲ್ಲಿ ಅವ್ರು ಮಾತಾಡ್ತಾ ಇದ್ದಾರೆ. ಆ ಮಹಿಳೆ ಮಾತಾಡ್ತಾ ಇದ್ದಾರೆ, ಇಂಥವ್ರಿಂದ ನಮಗೆ ಪ್ರಾಬ್ಲಮ್ ಆಗುತ್ತೆ ನೋಡಿ ಅಂತ ಏನೋ ಪರಿಸ್ಥಿತಿ ಕೂಡ ತೋರಿಸ್ತಿದ್ದಾರೆ. ನಾನು ಆ ಮಹಿಳೆಗೆ ಹೇಳಕ್ಕೆ ಇಷ್ಟಪಡೋದು, ಆಮೇಲೆ ಅವ್ನು ಯಾರೋ ಒಬ್ಬ ಈ ಟೂ ವೀಲರ್ಗಳಿಗೆಲ್ಲ ಒಂದು ಸಂಘಟನೆ ಮಾಡಿಕೊಂಡು ಯಾರೋ ಆದಿನಾರಾಯಣ ಅಂದ್ಕೊಂಡು, ಯಾಕಯ್ಯ ಇವ್ರಿಗೆಲ್ಲ ನ್ಯಾಯ ಕೊಡ್ಸೋಕ್ಕಾಲ್ವೇ ನೀನು? ಹಾಂ, ನೋಡು, ಅವ್ನು ಟೂ ವೀಲರ್ ಅವ್ರಿಗೆ ಆ ಮಹಿಳೆ ಹೇಳ್ತಾ ಇದ್ದಾರೆ, ಇಂಥವ್ರನ್ನೆಲ್ಲ ನಂಬ್ಕೊಂಡು ಅನ್ನೋ ಥರ ನೆಕ್ಸ್ಟ್ ಪ್ಲೇ ಮಾಡ್ತೀನಿ ಅಂತ ಟೂ ವೀಲರ್ಗೆಲ್ಲ ನೀವು ಸಪೋರ್ಟ್ ಮಾಡ್ಬೇಕು ತಾನೆ. ಫಸ್ಟ್ ಆಫ್ ಆಲ್ ಆ ಮಹಿಳೆಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಆ ಥರ ಮಹಿಳೆಯರು ಪುರುಷರು ಟೂ ವೀಲರ್ನ ಬಳಸ್ತಿರಲ್ಲ, ಏನಕ್ರಿ ಅವ್ರು ಏನಕ್ರಿ ಬೈತೀರ ನೀವು? ಆ ಟೂ ವೀಲರ್ ಅವ್ರು ತಪ್ಪು ಮಾಡ್ತವ್ರ? ನೀವುಗಳೇ ಅಂತೀರಾ ಟೂ ವೀಲರು ಸೇವೆ ಇದ್ರೆ ತುಂಬಾ ಒಳ್ಳೇದು, ಟೂ ವೀಲರ್ ಸೇವೆ ಇದ್ಬಿಟ್ರೆ ತುಂಬಾ ಸ್ನೇಹಮಯಿ ಆಗಿರುತ್ತೆ, ದುಡ್ಡು ಕಡಿಮೆ ಆಗ್ಬಿಡುತ್ತೆ, ನಾನಾ ರೀತಿಲಿ ಬಣ್ಣ ಕಟ್ಟುವಂತ ಮಾತುಗಳು ಮಾತಾಡ್ತೀರಾ. ಮತ್ತು ಅವ್ನು ಯಾರೋ ಒಬ್ಬ ಅವನೇ ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಅಂದ್ಕೊಂಡು ಅವನು ಈ ರ್ಯಾಪಿಡೋ ಸಂಸ್ಥೆಗೆ ತೊಂದರೆ ಆದರೆ ಮಾತ್ರ ಬರೋದು. ಬೇರೆ ಇನ್ಯಾವುದೇ ರೈಡರ್ಗಳಿಗೆ ಏನೇ ತೊಂದರೆ ಆದ್ರೂ, ಈ ರೀತಿ ಪ್ರಯಾಣಿಕರುಗಳು ಕ್ಯಾಕರ್ಸ್ ಮಕ್ಕುಗಿತ್ತಿದ್ರು ಅವನಿಂಥ ವಿಚಾರಕ್ಕೆಲ್ಲ ಯಾವುದಕ್ಕೂ ಬರಲ್ಲ. ಆ ಸಂಸ್ಥೆಗೆ ಏನಾದರೂ ತೊಂದರೆ ಆಗ್ತಿದೆ, ಲಾಸ್ ಆಗ್ತಾ ಇದೆ, ಯಾರೋ ಸಂಘ ಸಂಸ್ಥೆಯವರು ಅವ್ರಿಗೆ ತೊಂದರೆ ಕೊಡ್ತಾ ಇದ್ದಾರೆ, ಕಾನೂನಲ್ಲಿ ಏನಾದರೂ ತೊಡಕುಗಳಾಗ್ತಿದ್ದಾವೆ ಅಂದರೆ ಆಗ ಅವನು ಎಲ್ಲಿರ್ತಾನೋ ರೊಚ್ಚಿಗೆ ಬರ್ತಾನೆ. ಆ ಥರ ಮನಸ್ಥಿತಿ ಅವನದು. ಇನ್ನು ನೋಡಿ, ವೈಟ್ ಬೋರ್ಡ್ ಟೂ ವೀಲರು ಫಸ್ಟ್ ಆಫ್ ಆಲ್ ಅದು ಅವನು ಸ್ವಂತಕ್ಕೆ ಬಳಸ್ಕೊಬೇಕು. ಆದರೆ ಅವನು ಒಬ್ಬ ಮಹಿಳೆನ ಪಿಕಪ್ ಮಾಡಿದ್ದಾನೆ. ಎಮ್ಮ ಹೇಳ್ತಾ ಇದ್ದಾರೆ, ನಿನ್ನೊಬ್ಬರಿಂದ ಬೇರೆಯವ್ರಿಗೂ ತೊಂದರೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ತೊಂದರೆ ಕೊಡುವಂಥ ವ್ಯಕ್ತಿ ಜೊತೆ ಹೋಗಿರೋದು ಆ ಎಮ್ಮ. ಯಾಕೆಂದ್ರೆ ಆ ಎಮ್ಮನಿಗೆ ಸ್ವಲ್ಪ ಅರಿವಿರಬೇಕು. ಕಂಡೋರ್ ಗಾಡಿಯಲ್ಲಿ ಪರಪುರುಷನ ಜೊತೆ ಆ ರೀತಿಯಲ್ಲಿ, ಅದು ಟೂ ವೀಲರಲ್ಲಿ, ಏನೋ ಕಾರೋ ಆಟೋ ಆದರೆ ಬಿಡಪ್ಪ ಪಕ್ಕದ ಸೀಟು ಇಲ್ಲ ಹಿಂದ್ಗಡೆ ಸೀಟು, ಅದು ಕಮರ್ಷಿಯಲ್ ವೆಹಿಕಲ್, ಎಲ್ಲೋ ಬೋರ್ಡಲ್ಲಿ ಹೋಗ್ತಾ ಇದ್ದಾರೆ ಅಂದರೆ ಎಲ್ಲೋ ಬಾಡಿಗೆ ಹೋಗ್ತಿರ್ಬೋದು ಅಂತ ಯಾರೋ ನೋಡಿದವರು ತಿಳ್ಕೊತಾರೆ. ಅದೇ ವೈಟ್ ಬೋರ್ಡಲ್ಲಿ ಪರಪುರುಷನ ಜೊತೆ ಸ್ಕೂಟ್ರಲ್ಲಿ ಹೋದ್ರೆ ಸಮಾಜ, ಯಾಕೆಂದ್ರೆ ನಾವು ಸಮಾಜದಲ್ಲಿ ಬದುಕ್ತಿದ್ದೀವಿ, ಯಾರೋ ಏನೋ ನೋಡ್ತಾರೆ ಅವ್ರಿಗೆಲ್ಲ ಗೋಲಿ ಮಾರುವಂತ ಅನ್ಬೋದು ಅಷ್ಟೇ. ಆದರೆ ಸಮಾಜ ನೋಡೋ ದೃಷ್ಟಿ ಅದೇ ಟೂ ವೀಲರ್ ಅವ್ನು ಓಡಿಸ್ತಾ ಇದ್ದಾನಲ್ಲ, ಅವನು ಹೆಂಡತಿ ಮಕ್ಕಳನ್ನ ಬೇರೆಯವ್ರ ಟೂ ವೀಲರ್ ಕಳ್ಸಕ್ಕೆ ಇಷ್ಟಪಡ್ತಾನ? ಖಂಡಿತ ಇಷ್ಟಪಡಲ್ಲ. ಇದು ಜನ ಅರ್ಥ ಮಾಡ್ಕೊಳ್ಬೇಕು. ನೆಕ್ಸ್ಟ್ ನೋಡಿ, ನೋಡಿ, ಅವ್ನು ಟೂ ವೀಲರ್ ಅವ್ನು ಹೇಳ್ತಾನೆ, ಸರ್ ನಾನು ಕೆಲ್ಸಕ್ಕೆ ಹೋಗ್ಬೇಕು ಅಂತ ಆ ಟೂ ವೀಲರ್ ಓಡಿಸ್ಕೊಂಡು ಆ ಮಹಿಳೆನ, ಅದೇನು ಇನ್ಸಿಡೆಂಟು, ಕೆಲ್ಸಕ್ಕೆ ಹೋಗ್ಬೇಕು ನಾನು ಅಂತ ಹೇಳ್ತಾನೆ. ಇವ್ರು ಎಂಥ ಹಲ್ಕಟ್ ನನ್ನ ಮಕ್ಕಳಲ್ವ ಈ ಟೂ ವೀಲರಲ್ಲಿ ಗಾಡಿ ಓಡಿಸ್ಕೊಂಡು ಈ ಥರ ಕಾನೂನಿಗೆ ಅಗೌರವ ತಂದ್ಕೊಂಡು ಸ್ವಂತಕ್ಕೆ ಬಳಸೋ ಗಾಡಿಯಲ್ಲಿ ಇನ್ನೊಂದು ಕೆಲ್ಸಕ್ಕೆ ಹೋಯ್ತವನೆ. ಅದು ಸಾಲದು ಅಂದ್ಬಿಟ್ಟು ಕಾನೂನು ನಿಯಮಗಳನ್ನ ಮೀರಿ ಕಾನೂನು ವಿರುದ್ಧವಾಗಿ ಈ ರೀತಿ ಕಂಡೋರ್ ಮನೆ ಹೆಣ್ಮಕ್ಳುಗಳನ್ನ, ಪರಪುರುಷರುಗಳನ್ನ ಲೈಸೆನ್ಸೇ ಇಲ್ಲದೆ ಇರೋವಂಥ ರೀತಿಲಿ, ಪರ್ಮಿಟ್ ಇರಬೇಕು, ಕಾಂಟ್ರಾಕ್ಟ್ ಕ್ಯಾರೇಜ್ ಪರ್ಮಿಟ್ ಇರಬೇಕು, ಆ ರೀತಿ ಇಲ್ಲದೆ ಇರೋವಂಥ ರೀತಿಲಿ ಗಾಡಿಗಳನ್ನ ತಗೊಂಡ್ಬಂದು ಈ ರೀತಿ ಘಟನೆಗಳನ್ನ ಮಾಡ್ಕೊಂತಿದಾರಲ್ಲ, ಇಂಥ ಘಟನೆ ಮಾಡ್ಕೊಂಡು ನಾನು ಕೆಲ್ಸಕ್ಕೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಇವನು ಕೆಲಸನೂ ಮಾಡ್ತಾ ಇದ್ದಾನೆ, ಅದ್ರ ಜೊತೆಗೆ ಈ ತರ ಅಕ್ರಮ ಚಟುವಟಿಕೆನೂ ಕೂಡ ಇವನು ಪಾಲ್ಗೊಂಡಿದ್ದಾನೆ. ಅಲ್ರೋ ಹೇಳ್ತೀನಿ ಕೇಳ್ರಲ್ಲ, ಈಗ ನೀವು ಟೂ ವೀಲರ್ಗಳನ್ನ ಇಟ್ಕೊಂಡು ಈ ತರ ತುಕಾಲಿ ಕೆಲಸಗಳು ಏನ್ ಮಾಡ್ತಿದಿರಲ್ಲ, ತುಕಾಲಿಗಳು ಅಂದ್ರೆ ಏನ್ ಗೊತ್ತಾ, ತಲೆ ಹಿಡಿದ್ರು ಅಂತ ತುಕಾಲಿ ಕೆಲಸಗಳು ನೀವೇನ್ ಮಾಡ್ತಿದ್ದೀರಲ್ಲ, ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ, ಅಲ್ಲೇನು ಸಂಪಾದನೆ ಬರ್ತಾ ಇದೆ, ಯಾಕ್ರೋ ಇಂಥ ಕಷಡ ಕೆಲಸಗಳನ್ನ ಮಾಡ್ಕೊಂಡು ಆಟೋದವ್ರ ಹೊಟ್ಟೆ ಮೇಲೆ, ಕ್ಯಾಬ್ನವ್ರ ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸ ಮಾಡ್ತಿದ್ದೀರಾ? ಬೇಕೂಫ್ಗಳ ಹೈಕೋರ್ಟಿಂದ ಆದೇಶ ಬರ್ತದೆ, ಆ ಗೈಡ್ಲೈನ್ಸ್ ಕೊಡ್ತಾರೋ ಇಲ್ಲ ಪರ್ಮನೆಂಟ್ ಆಗಿ ರದ್ದು ಮಾಡ್ತಾರೋ ಅಲ್ಲಿವರೆಗೂ ಹಮ್ಮಿಕೊಂಡು ಇರ್ಬೇಕಂಡ್ರು. ಯಾಕ್ರೆ ಹಿಂಗೆ ಕಂಡವ್ರ ಮನೆ ಹೆಣ್ಮಕ್ಳುಗಳನ್ನ ಗಾಡಿಯಲ್ಲಿ ಕರ್ಕೊಂಡ್ಬಂದು ಈ ಥರ ರೋಡಲ್ಲಿ ನಿಲ್ಲಿಸ್ಕೊಂಡು ಈ ಥರ ಎಲ್ಲ ಸಮಸ್ಯೆಗಳನ್ನ ಮಾಡಿಕೊಂಡು
ಇಂಥದ್ದೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡುವಂಥ ಕೆಲಸಗಳನ್ನ ಮಾಡಿಕೊಂಡು ಕಾನೂನು ಗೌರವ ಕೊಡೋ ಫಸ್ಟು. ಅದೇ ದುಡ್ಡು ನಿಮಗೆ ಅಷ್ಟು ಭಾರ ಅಂದರೆ ಹಂಡು ಒಂದು ಎಲ್ಲೋ ಬೋರ್ಡ್ ಆಟೋ ತಗೋ, ಇಲ್ಲ ಒಂದು ಎಲ್ಲೋ ಬೋರ್ಡ್ ಕ್ಯಾಬ್ ತಗೋ, ದುಡಿಬೇಕು, ನಾನು ಕೆಲ್ಸಕ್ಕೆ ಹೋಗಿ ಅದನ್ನು ದುಡಿಬೇಕು ಅಂದರೆ ಆ ಕೆಲಸ ಮಾಡೋ. ಯಾಕಂದ್ರೆ ಈ ಥರ ವೈಟ್ ಬೋರ್ಡ್ 2 ವೀಲರ್ಗಳನ್ನ ತಗೊಂಬಂದು ಈ ಕೆಲಸ ಮಾಡ್ಕೊಂಡು ನಿಂತಿದ್ದೀರಾ? ಜನ ಗೊತ್ತಾಗ್ಬೇಕ್ರಿ. ನಾವು ನೋಡಿರ್ಬೇಕಾದ್ರೆ ಕಂಡೋರ್ ಮನೆ ಹೆಣ್ಮಕ್ಳುಗಳು ಈ ಥರ 2 ವೀಲರ್ಗಳನ್ನ ಬಳಸೋದು. ನಿಮಗೂ ಒಂದು ಸ್ವಲ್ಪ ಇರ್ಬೇಕಂಡ್ರಮ್ಮ. ಏನು ಎಲ್ಲೆಲ್ಲೋ ಹೋಗ್ಬಿಡ್ತದೆ, ಒಂದು ಆಟೋನ ಕ್ಯಾಬ್ನ ಬಳಸಿ. ಇದೆಲ್ಲ ಬಿಡಿ. ಇದೆಲ್ಲ ಏನು ಗೊತ್ತಾ, ಈ ಪದಗಳು ಬಳಸಬಾರ್ದು, ವಿಧಿ ಇಲ್ಲ, ಎಲ್ಲ ಹುಚ್ಚನ್ ಮೀನ್ ಹಿಡಿಯೋ ಕೆಲಸಗಳು ಇವು. ಧನ್ಯವಾದ.